ಅಣ್ಣ ಅಣ್ಣ, ಆಚೆ ಅಲ್ಲ ಒಳಗೆ. ಏನ್ ಹೇಳ್ತಾ ಇದ್ಯಾ? ಅಯ್ಯೋ ಒಳಗೆ ಪ್ಲೀಸ್. ಅಯ್ಯೋ ಅತ್ಗೆ, ಫ್ರೆಂಡ್ಶಿಪ್ಪು ಪ್ಲೀಸ್ ಪ್ಲೀಸ್. ನಾನು ಹೇಗೆ ತಾಯ ಮೇಲೆ ಹೋದ್ರು? ತಾಯಮ್ಮರಿಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದ್ರೆ ಅವ್ರು ಬರೋದಕ್ ಮುಂಚೆ ನಾನಿಲ್ಲಿ ಚಪಾತಿ ಮಾಡ್ಬೇಕಿತ್ತು. ಆದ್ರೆ ನಂಗೆ ಹಿಟ್ ಕಲ್ಸಕ್ಕೆ ಬರ್ತಿಲ್ಲ. ನಿನ್ ಹತ್ತು ಮಾತ್ರಕ್ಕೆ ಹಿಟ್ಟು ಕಲ್ಸಾಗಲ್ಲ, ಚಪಾತಿ ರೆಡಿ ಆಗಲ್ಲ. ಮೊದಲು ನನ್ನ ಮಾತು ಕೇಳಿ ಈ ಅಳೋದನ್ನ ನಿಲ್ಸಿ, ಅದಾದ್ಮೇಲೆ ನಾನು ಚಪಾತಿ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಎಲ್ಲಾ ಕೆಲ್ಸಾನು ನನ್ ಕೈಲೇ ಮಾಡಿಸ್ತಾರೆ. ಇದು ಮಾಡು, ಅದ್ ಮಾಡು. ಎರಡು ಪ್ಲೇಟ್ ಪಾಸ್ತಾ. ಸೂರಜ್ ಪಾಸ್ತಾ ತಿನ್ನಕ್ ಯಾರ ಜೊತೆ ಹೋಗಿದ್ದ? ಆ ಇನ್ನೊಂದ್ ಪ್ಲೇಟು ಆ ಮಹಾರಾಣಿಗಲ್ಲ ತಾನೆ? ಮೊದಲು ಹಸಿಟ್ಟಿಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಹಾಕೊಂಡ್ವಾ? ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು. ಅದಾದ್ಮೇಲೆ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಈಗ ಫುಟ್ಬಾಲ್ ಹಾಗೆ ಚಪಾತಿ ಹಿಟ್ಟು ರೆಡಿ ಆಗಿರುತ್ತೆ. ಈ ಫುಟ್ಬಾಲ್ ಇಂದ ಸ್ವಲ್ಪ ತಗೊಂಡು ಅದ್ರಲ್ಲಿ ಮಾಡಬೇಕಾಗಿರೋದೆ ಈ ಪುಟ್ಟದಾಗಿರೋ ಬಾಲ್. ಅದಾದ್ಮೇಲೆ ನಾವು ಆ ಚಪಾತಿ ಮಣೆ ತಗೊಳ್ಳಿ. ಹಿಟ್ಟನ್ನ ಇದ್ರ ಮೇಲೆ ಹಾಕಿ ಹೀಗ್ ಪ್ರೆಸ್ ಮಾಡಬೇಕು. ಹೀಗ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಇವಾಗ ಗ್ಯಾಸ್ ಆನ್ ಮಾಡಬೇಕು. ಈಗ ನಮಗ್ ಬೇಕಾಗಿರೋ ರುಚಿಯಾಗಿರೋ ಚಪಾತಿ ರೆಡಿ ಆಯ್ತು. ವಾವ್, ಥ್ಯಾಂಕ್ ಯು. ನೀನ್ ತುಂಬಾ ಒಳ್ಳೆ ಟೀಚರ್. ಇದೇ ಒಳ್ಳೆ ಸಮಯ, ಮನ್ಸಿರೋ ಮಾತನ್ನ ಹೇಳ್ಬಿಡ್ಬೇಕು. ನೋಡಿದ್ರೆ ಶಾವ್ರೆ, ನಾವು ಕರೆಕ್ಟ್ ಪ್ರಮಾಣದಲ್ಲಿ ನೀರ್ ಹಾಕಿ ಕಲಸಿದ್ದಕ್ಕೆ ಹಿಟ್ ರೆಡಿ ಆಯ್ತು. ಚಪಾತಿ ಹಾಗೆ ಪರ್ಫೆಕ್ಟ್ ರೆಡಿ ಆಗ್ತಿದೆ. ಅದೇ ತರ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಬಾಂಡಿಂಗ್ ಇದ್ರೇನೆ ಸರಿ ಹೋಗೋದು. ಆ ಬಾಂಡಿಂಗ್ ಇಲ್ಲ ಅಂದ್ರೆ ನೀವ್ ಎಷ್ಟು ಬೇಕಾದ್ರೂ ಟ್ರೈ ಮಾಡಿ, ಆ ರಿಲೇಶನ್ಶಿಪ್ ಸರಿ ಹೋಗಲ್ಲ. ನನ್ನ ಮನೆ ಮತ್ತೆ ನಿಮ್ ಲೈಫ್ ಸ್ಟೈಲ್ ಮಧ್ಯೆ ಯಾವುದು ಹೊಂದಾಣಿಕೆ ಆಗಲ್ಲ. ತಾಯಮ್ಮ ನಿಮ್ಮನ್ನ ಇಷ್ಟಪಡೋದಿಲ್ಲ, ಇಷ್ಟಪಡೋದಕ್ಕೂ ಆಗಲ್ಲ. ನೀವ್ ಎಷ್ಟಾದ್ರೂ ಕಷ್ಟಪಡಿ, ಎಷ್ಟಾದ್ರೂ ಪ್ರಯತ್ನ ಪಡಿ, ಅದ್ ಯಾವುದಕ್ಕೂ ಯಾವ ಅರ್ಥನೂ ಇರಲ್ಲ. ಯಾಕಂದ್ರೆ ಈ ಜಾಗ ಇದೆಯಲ್ಲ, ಇದು ನಿಮ್ಮಂತವ್ರಿಗೆ ಸರಿ ಹೋಗೋದಿಲ್ಲ. ಹಾಗಾಗಿ ಫ್ರೆಂಡ್ ಅನ್ನೋ ಸಲಿಗೆಯಿಂದ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಮನೆಗೆ ಹೊರಟೋಗಿ, ಯಜಮಾನ್ರ ಜೊತೆ ನಾನು ಮಾತಾಡ್ತೀನಿ ಅಷ್ಟೇ. ಇದನ್ನೇ ಹೇಳ್ಬೇಕಂತ ಇದ್ದಿದ್ದು. ಸ್ನೇಹಿತ ಕಷ್ಟದಲ್ಲಿ ಸಹಾಯ ಮಾಡ್ಬೇಕು, ಸೋಲೋದಕ್ಕೆ ಹೇಳ್ಬಾರ್ದು. ನಂಗ್ ಗೊತ್ತು ನನಗ್ ಚಪಾತಿ ಮಾಡೋದಕ್ ಬರ್ತಾ ಇಲ್ಲ, ಈ ಜೀವನ ನಡ್ಸೋಕ್ ಬರ್ತಾ ಇಲ್ಲ ಅಂತ. ಆದ್ರೆ ಒಂದಿನ ಎಲ್ಲ ಸರಿ ಹೋಗುತ್ತೆ. ಈ ಚಪಾತಿ ಕೂಡ ಮತ್ ಜೀವನ ಕೂಡ. ಅರೆ ವಾ ವಾ ವಾ, ನನಗಂತೂ ವರ್ಷಗಳೇ ಬೇಕಾಯ್ತು ಈ ತರ ರೊಟ್ಟಿ ಮಾಡೋದ್ ಕಲಿಯಕ್ಕೆ. ಈ ಮಹಾರಾಣಿ ಹತ್ರ ಏನಾದ್ರೂ ಜಾದುಗಿದು ಇದ್ಯಾ ಹೇಗೆ? ಒಂದೇ ದಿನದಲ್ಲಿ ಇಷ್ಟು ಗುಂಡಾಗಿರೋ ರೊಟ್ಟಿನ ಮೆಚ್ಕೋಬೇಕು ಇಶಾ, ನೀನಂತೂ ಫಾಸ್ಟ್ ಲರ್ನರ್. ಪ್ರತಿದಿನ ಒಂದೊಂದು ಕಂಡು ಹಿಡಿತಾ ಇದ್ದಾರೆ, ಆದ್ರೆ ನಮ್ ಸಂಸ್ಕಾರನ ಬಿಡಬಾರ್ದು.
ನಮ್ ಸೊಸೆ ಸುಂದರವಾಗಿ ಗುಂಡಾಗಿ ಚಪಾತಿ ಮಾಡಿರೋದನ್ನ ನೋಡಕ್ಕೆ ಖುಷಿ ಆಗುತ್ತೆ. ತಗೋ ಪುಟ್ಟಿ, ಎಲ್ರಿಗೂ ಕೊಡು. ಇವತ್ತು ಅಪ್ಪ ನನ್ನ ಕೈಯಾರೆ ಮಾಡಿರುವಂಥ ಚಪಾತಿನ ತಿಂತಾರೆ ಫೈನಲಿ. ಇದೆ ಇವಳು ಸುಟ್ಟಾಕಿರೋ ಚಪಾತಿ. ಉಡುಪಿ ಕೃಷ್ಣ, ನಾನ್ ಸೋತೆ. ಒಂದೇ ರಾತ್ರಿಲಿ ಯಾರು ಕಲಿಯೋದಿಲ್ಲ ಇಷ್ಟು ಚೆನ್ನಾಗಿ ಚಪಾತಿ ಮಾಡೋದು. ರಾತ್ರಿಗೆ ಯಾರು ಕಲಿಯಲ್ಲ. ಸೂರಜ್, ನೀನು ಕೂಡ ನೀನ್ ಯಾರಿಗೋಸ್ಕರ ಸುಳ್ಳು ಹೇಳದ್ ಕಲ್ತಿದ್ಯಾ? ಈ ಚಪಾತಿಗಳು ಈ ಹುಡುಗಿ ಮಾಡಿದ್ದಲ್ಲ, ಸೂರಜ್ ಮಾಡಿದ್ದು. ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋ ದುಡ್ಡಲ್ಲಿ ತಿನ್ನೋ ಅನ್ನ ತುಂಬ ಇಷ್ಟ ನನಗೆ. ಯಾವುದೋ ರಕ್ತ ದುಡ್ಡಲ್ಲ. ಗುಲಾಬ್ ಸಿಂಗ್ ಕೊಡೋ ಕೆಟ್ಟ ದುಡ್ಡಲ್ಲಿ ತಿನ್ನೋದಕ್ಕಿಂತ ವಿಷ ತಿನ್ನೋದೇ ಬೆಸ್ಟು ಅನಿಸುತ್ತೆ ನನಗೆ. ಬಾ. ತಗೋ ಮಗಳೇ, ತಗೋ. ಮೊದಲನೇ ಸಲ ಖುಷಿಯಾಗಿ ಕೊಡ್ತಾ ಇದ್ದೀನಿ. ಶಭಾಷ್. ನನ್ನ ಸೊಸೆ ಚೆನ್ನಾಗಿ ಚಪಾತಿ ಮಾಡದೇ ಇರ್ಬೋದು, ಆದರೆ ಇದಕ್ಕೆ ಪಟ್ಟಿರೋ ಶ್ರಮ ಹಾಗೂ ನಿಯತ್ತಿನ ರುಚಿ ಇದೆ. ಶಭಾಷ್ ಮಗಳೇ. ಇವಳು ಸುಟ್ಟಾಕಿರೋ ಚಪಾತಿಗಳನ್ನ ಇವಳೇ ತಿನ್ಬೇಕು. ನಿನ್ನೆ ರಾತ್ರಿ ತಿಂದ ಹಾಗೆ. ಅಮ್ಮ, ಇಷ್ಟೊಂದು ಮೋಸ ಹೋಗ್ಬಿಡಿ ನೀವು. ಇವಳು ಈ ರೊಟ್ಟಿನ ನಿನ್ನೆನೂ ತಿಂದಿಲ್ಲ, ಇವತ್ತೂ ತಿಂದಿಲ್ಲ. ಸೂರಜ್ ಇದಾರಲ್ಲ, ಇವಳಿಗೆ ಪಾಸ್ತಾ ಕೊಡ್ಸಿದ್ರು. ನಂಬಿಕೆ ಇಲ್ವಾ ನಿಮ್ಗೆ? ಇಲ್ಲಿ ನೋಡಿ, ಬಿಲ್ ಸೂರಜ್ ಪ್ಯಾಂಟ್ ಜೇಬಲ್ಲಿತ್ತು. ಪಾಸ್ತಾ ಅಯ್ಯೋ ತಲೆಹಟ್ಟೆ ಹುಡುಗಿ, ಮನೆಯಲ್ಲಿ ಚಿಕ್ಕೋರು ದೊಡ್ಡೋರು ನಿನ್ ಕೈಯಿಂದ ಊಟ ಮಾಡ್ಬೇಕು ಅಂತ ತಯಾರಿದ್ರೆ ನೀನ್ ಯಾವ ಮಹಾರಾಣಿ ಆಗಿದ್ಯಾ? ನಮ್ಗಳ ಕಣ್ಣಿಗೆ ಮಣ್ಣೆರ್ಚಿ ರಾತ್ರಿ ಪಾಸ್ತಾ ತಿನ್ನಕ್ ಹೋಗಿದ್ಯಲ್ಲ. ತಾಯಮ್ಮ ಅತ್ಗೆ, ತಾಯಮ್ಮ, ಅದು ಈಶಾ ಅವ್ರನ್ನ ನಾನು ಕರ್ಕೊಂಡು ಹೋಗಿದ್ದೆ ಆಚೆ. ಅವರು ಬರೋಕ್ ರೆಡಿ ಇರಲಿಲ್ಲ, ಆದ್ರೂ ಬಲವಂತ ಮಾಡಿ ಕರ್ಕೊಂಡು ಹೋದೆ. ಉಡುಪಿ ಕೃಷ್ಣ, ಇದೊಂದೇ ಬಾಕಿ ಇತ್ತು. ನೀನ್ ಈ ಹುಡುಗಿಗೋಸ್ಕರ ಈ ತಾಯಮ್ಮನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಲ್ಲ. ಎಲ್ಲ ಇವಳೆ ಹೇಳ್ಕೊಟ್ಟಿರ್ಬೇಕು. ಇಲ್ಲ ತಾಯಮ್ಮ, ನೀನ್ ತಪ್ಪು ತಿಳ್ಕೊತಾ ಇದೀಯ. ಆತರ ಏನೂ ಇಲ್ಲ ತಾಯಮ್ಮ. ನಿನ್ನ ಏ, ನಾವೆಲ್ಲ ಇಲ್ಲಿ ನೀನ್ ಸುಟ್ಟಾಕಿರೋ ಚಪಾತಿ ತಿಂತಾ ಇದ್ರೆ ನೀನ್ ಯಾವ ಮಹಾರಾಣಿ? ನಮ್ ಎಲ್ಲರ ಕಣ್ಣಿಗೂ ಮಣ್ಣೆರ್ಚಿ ಪಾಸ್ತಾ ತಿನ್ನಕ್ ಹೋಗಿದ್ಯಾ? ಅಲ್ಲ ಅದ್ಗೆ ಏನ್ ಮಾಡ್ ಭಾವಂದ್ರೆ
ನೀವು ಮಧ್ಯದಲ್ಲಿ ಮಾತಾಡಬೇಡಿ. ಇದು ಹೆಂಗಸ್ರ ವಿಷಯ. ಇವಳು ನಮ್ಮ ಮನೆಗ್ ಸೊಸೆ ಆಗಿ ಬಂದಿದ್ದಾಳೆ ತಾನೆ, ಹಾಗಂದ್ಮೇಲೆ ಇವಳಿಗೆ ಗೊತ್ತಿರ್ಬೇಕು ಈ ಮನೆಯಲ್ಲಿ ಕೆಲವು ರೀತಿ ನೀತಿ ನಿಯಮಗಳಿದೆ ಅಂತ. ಅದನ್ನೊಳಗೆ ಅರ್ಥ ಮಾಡಿಸ್ತಾ ಇದೀನಿ, ಗೊತ್ತಾಯ್ತಾ?